ಬಿಸ್ನೆಸ್ ಹೆಸರು ದೊಡ್ಡದಂತ ಇಟ್ಬಿಟ್ರೆ ನೀನು. ಒಂದು ಹುಡುಗಿನ ಮದ್ವೆ ಆಗ್ಬೇಕು ಅದೈತೆ, ಅದು ಮಾಮೂಲಿ ಅದು. ಯಾಕೆ ದುಬೈಲಿ ಹುಡುಗಿಯರೆಲ್ಲ ಚೆನ್ನಾಗವ್ರೆ ಅಂತನಾ? ಇಲ್ಲ, ದುಡ್ಡು ಚೆನ್ನಾಗಿ ಕೊಡ್ತಾರೆ ಅಂತ. ಅಂದ್ಬಿಟ್ಟು IPL ಹೋಗೋಣ ಅಂತ ಇದೀವಿ. ಕೆಲಸ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ರಿಚ್ ಆಗಿರೋ ಹುಡುಗಿನ ಮದುವೆ ಆಗ್ಬಿಟ್ಟು ಇನ್ನು 10 ವರ್ಷದಲ್ಲಿ ನಮ್ಮ ಮಂಡಿಲಿರೋ ಬಾಯ್ಸು ಎಲ್ಲೆಲ್ಲಿ ಇರ್ತಾರೆ ಅಂತ ಇವತ್ತೇನೆ ಸಮೀಕ್ಷೆ ಮಾಡದ, ಅಂದ್ರೆ ಅವ್ರ ಬಾಯಲ್ಲಿ ತಿಳಿಯದ, ತಿಳಿದುಕೊಳ್ಳುವ ಕಾತುರತೆಯಲ್ಲಿ ಇವತ್ತು ನಾನು ನಮ್ಮ ಏನೇನು ಹೆಸರು ವಿಕಾಸ್ನ ಇಂಟರ್ವ್ಯೂ ಮಾಡಕ್ ಹೋಗ್ತೇನೆ. ಶ್ರವಣ್ ವಿಕಾಸ್ ಕನ್ಫ್ಯೂಷನ್. ನೀವು ಮುಂದೆ ಜೀವನದಲ್ಲಿ ಎಲ್ಲಿರ್ಬೇಕು ಅನ್ಕೊಂಡಿದ್ದೀರಾ? ಒಂದು 10 ವರ್ಷದಲ್ಲಿ ಇಲ್ಲೇ ನೇಚರ್ ಇರೋ ಊರುಗಳಲ್ಲಿ, ಈ ಥರ ಚಿಕ್ಕಮಗಳೂರು, ಮಂಗಳೂರು, ಆ ಥರ ದಕ್ಷಿಣ ಕನ್ನಡ, ಆ ಥರ ಜಿಲ್ಲೆಗಳಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಜಾಗ ತಗೊಂಡು ಒಂಟಿ ಮನೆಯಲ್ಲಿ ಇಲ್ಲಿ ಇರೋ ಆಸೆ ನನಗೆ. ಸೊ ಅದೇ ಜೀವನ ಬದುಕ್ತಾ ಇರ್ತೀನಿ ಅನ್ಸುತ್ತೆ ನನಗೆ. ಅಂದ್ರೆ ಒಂದು ತೋಟ ತಗೊಂಡು ಅದ್ರ ಮಧ್ಯೆ ಇರಬೇಕು ಅಂತ ಅನ್ಕೊಂಡಿದ್ದೀರಾ? ಕೆಲಸ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ರಿಚ್ ಆಗಿರೋ ಹುಡುಗಿನ ಮದುವೆ ಆಗ್ಬಿಟ್ಟು ಅವ್ರ ಆಸ್ತಿ ಇರೋರ್ನೇ ಮದುವೆ ಆಗ್ಬಿಡೋಣ ಅಂತ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ. 8 ಎಕರೆ 10 ಎಕರೆ ಇರೋರ್ನ ನೋಡಿ, ಯಾರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾ ಸುಂದರವಾಗಿ ಹುಟ್ಟಿರೋದ ನನ್ ತಪ್ಪ. ವರ್ಕಿಂಗ್ ಪ್ಲಾನಿಂಗ್ ಏನೂ ಇಲ್ವಾ? ಇಲ್ಲ, ಮದುವೆ ಆದ್ಮೇಲೆ ಏನಕ್ಕೆ ವರ್ಕಿಂಗ್. ನೆಕ್ಸ್ಟ್ ನಮ್ಮ ಲೆಜೆಂಡು ಒತ್ತಿಲಿ ನೋಡಕ್ ಮಾತ್ರ ಕಪ್ಪು, ಆದ್ರೆ ಮನ್ಸ್ ಮಾತ್ರ ಬಿಳುಪು ಹಿಂಗಂತ ಹೇಳ್ತಾ ಈ ಕಾಲದಲ್ಲಿ ನಂತರ ಒಳ್ಳೆ ಎಲ್ಲಿ ಸಿಗ್ತಾನೆ. 10 ವರ್ಷದಲ್ಲಿ ಎಲ್ಲಿ ಇಡ್ತಾರೆ ಕೇಳೋದ ಬನ್ನಿ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? 10 ವರ್ಷದಲ್ಲಿ ಇಂಡಿಯಾದಲ್ಲೇ ಒಂದು ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದು ಏನ್ ಬಿಸ್ನೆಸ್ ಮುಂದೆ ನೋಡೋದ, ಅದ್ರದ್ದು ಇನ್ನೂ ಏನು ಪ್ಲಾನ್ ಮಾಡಿಲ್ಲ ಕರೆಕ್ಟಾಗಿ. ಇನ್ನುವೇ ಬಿಸ್ನೆಸ್ ಹೆಸರು ದೊಡ್ಡದಂತ ಇಟ್ಬಿಟ್ರೆ ನೀನು. ಆಮೇಲೆ ಬಿಸ್ನೆಸ್ ಹೆಸರು ನೀನು ಆತರ ಇಟ್ಬಿಟ್ರೆ ಇಲ್ಲ ಅವಾಗ ಏನ್ ಬಿಸ್ನೆಸ್ ಮಾಡ್ಬೇಕಂತ ಹೇಳ್ಬೇಕಪ್ಪ ನೀನು. ಹೇಳ್ತೀನಿ ನಾನು ಹೇಳ್ತೀನಿ ಅದು ಏನ್ ಬಿಸ್ನೆಸ್ ಅಂತ. ನೋಡ್ದ 100ಕ್ಕೆ 100 ದೇವ್ರು ಸರ್, ಅವ್ರಲ್ಲಿ ಏನೋ ಒಂದು ಶಕ್ತಿ ಇದೆ ಸರ್. ಇನ್ನೇನ್ ಮಾಡ್ಬೇಕು ಅನ್ಕೊಂಡ್ರ? ಅಷ್ಟೇ, ಏನಿಲ್ಲ. ಮೈಸೂರು ಬಿಟ್ಟು ಓಡೋಗ್ಬೇಕು? ಇಲ್ಲ ಏನಿಲ್ಲ, ಹಂಗೇನಿಲ್ಲ. A few moments later. ಡೆಲ್ಲಿಲಿ ಒಳ್ಳೆ ನಂದೇ ಒಂದು ಕಂಪ್ನಿ ಇಟ್ಕೊಂಡು ಜಾಬ್ ಮಾಡ್ತಿರ್ತೀನಿ. ಒಂದು ಹುಡುಗಿನ ಮದ್ವೆ ಆಗ್ಬೇಕು? ಅದೈತೆ, ಅದು ಮಾಮೂಲಿ ಅದು. ಓದ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲ ಓದ್ದೇನೆ ಫೇಲ್ ಗೇಲ್ ಆಗೋಗದಂತ? ಇವಾಗ BCA ಮಾಡ್ತಿದ್ದೀನಿ. ಅದ್ರ ಮಾಸ್ಟರ್ಸ್ ಮುಗಿಸ್ಕೋತೀನಿ ಫಸ್ಟ್. ಅದ್ರ ಮುಂದೆ ಆಮೇಲೆ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡೋದು. ಮುಂದೆ ಅಲ್ಲ, ಅದಕ್ಕೆ ಮಾಸ್ಟರ್ಸ್ ಅಲ್ಲಿ ಯೋಚನೆ ಮಾಡ್ಕೋತೀನಿ ಏನೇನ್ ಮಾಡ್ಬೇಕು. ಮಾಸ್ಟರ್ಸ್ ಅಲ್ಲೇ ಯೋಚನೆ ಮಾಡ್ಕೋತೀಯ? ಡಿಗ್ರಿ ಮಾಡಲ್ಲ? ಡಿಗ್ರಿನೂ ಮಾಡ್ತೀನಿ. ಬೇಡ ಹಂಗಾರೇನು ಅದದು. ಹಂಗಾರೆ ಏನೋ ಡಿಗ್ರಿ ಮಾಡ್ತಾ ದೊಡ್ಡ ಬಿಸ್ನೆಸ್ ಮಾಡೋ ಪ್ಲಾನ್ ಅಲ್ಲಿ ಅವ್ರೆ. ಮುಂದೆ ಏನಾಯ್ತಾರೆ ಅಂತ ಇನ್ನು 10 ವರ್ಷ ಬಿಟ್ಮೇಲೆ ಇದೇ ವಿಡಿಯೋನ ಇವ್ರಿಗೆ ತೋರಿಸಿ ಕೇಳೋದ ಯಾವ ಬಿಸ್ನೆಸ್ ಮಾಡ್ತಿರ್ತಾರೆ ಅಂತ. ನಮ್ಮ ಏರಿಯಾದಲ್ಲಿ ಫುಲ್ ಬ್ರಿಲಿಯಂಟ್ ಆಗಿರೋ ಸ್ಟೂಡೆಂಟ್ಗಳಲ್ಲಿ ಫುಲ್ ಟಾಪ್ ಲಿಸ್ಟಲ್ಲಿ ನಿಲ್ಸಿದ್ರೆ ಇವನೇ ನಂಬರ್ 1 ಸ್ಥಾನ ಬರ್ಬೋದೇನೋ. ಹಾಗಾಗಿ ಶ್ರವಣ್ ಅವರು ಇನ್ನು ಮುಂದಿನ 10 ವರ್ಷದಲ್ಲಿ ಎಲ್ಲಿರ್ತಾರೆ ಅಂತ ಬನ್ನಿ ಕೇಳಕ್ಕೆ ಹೋಗೋದ. ಎಲ್ಲಿರ್ತೀರಾ ನೀವು ಮುಂದಿನ 10 ವರ್ಷದಲ್ಲಿ? ಏನು ಮಾಡ್ತಾ ಇರ್ತೀರಾ? ನಾನು ಮುಂಬೈಗೆ ಹೊಂಟೋಯ್ತೀನಿ. ಮುಂಬೈಗೆ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಪೈಲಟ್. ಯಾವುದು ಪೈಲಟ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಕಮರ್ಷಿಯಲ್ ಪೈಲಟ್. ಅಲ್ಲ, ಗಾಡಿಗ, ಕಾರ್ಗ, ಇಲ್ಲ ರ್ಯಾಪಿಡೋ ಕ್ಯಾಪ್ಟನ್ ಪೈಲಟಾ? ಪೈಲಟ್ ಅಂದರೆ ಏರೋಪ್ಲೇನ್ ಓಡಿಸೋದು. ಏರೋಪ್ಲೇನ್ ಪೈಲಟು ಅಂದರೆ ಯಾವ ಕಂಪ್ನಿಗೆ ಆಗ್ಬೇಕಂತ ಏನಾರು ಆಯ್ತಾ? ಅಂದರೆ ಟಾಟಾ ಇಂಡಿಗೋ, ಏರ್ ಅದು ಆಯ್ತಲ್ಲ, ಆ ಥರ ಯಾವುದೂ ಇಲ್ಲ. ಆದರೂ ಆಗ್ಬೇಕಂದ್ರೆ ಕತಾರ್ ಏರ್ವೇಸ್ಗೆ ಆಗಬೇಕು. ಕಟಾರ್ ಏರ್ವೇಸ್ಗೆ ಅಂದರೆ ದುಬೈಗೆ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯಾಕೆ ದುಬೈಲಿ ಹುಡುಗಿಯರೆಲ್ಲ ಚೆನ್ನಾಗವ್ರೆ ಅಂತನಾ? ಇಲ್ಲ, ದುಡ್ಡು ಚೆನ್ನಾಗಿ ಕೊಡ್ತಾರೆ ಅಂತ. ಓದ್ಬೇಕು ಅನ್ಕೊಂಡಿದ್ದೀರಾ? ಅದೇ CPL ಎಕ್ಸಾಮ್ ಕ್ಲಿಯರ್ ಮಾಡಬೇಕಲ್ಲ. CPL ಎಕ್ಸಾಮ್ ಅಂದರೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಎಕ್ಸಾಮ್. ಹಂಗಾರೆ ಡಿಗ್ರಿ ಪಾಸ್ ಆಗದಿರೋ ನಿಮ್ಗೇನು ಚಿಂತೆ ಇಲ್ಲ. ಹಂಗಾರೆ ಇದು ನಿಮ್ಮದು ಟಾರ್ಗೆಟ್ ಇರೋದು. ಯಾವಾಗ ಬಾಂಬೆಗೆ ಹೋಗ್ತೀರಾ ಅಥವಾ ಎಕ್ಸಾಮ್ ಪಾಸ್ ಆದಮೇಲೆ ಬಾಂಬೆಗೆ ಹೋಗ್ತೀರಾ? ಈಗ ಸ್ವಲ್ಪ ದಿವಸ ಸೆಕೆಂಡ್ ಪಿ ಯು ಮುಗಿಸ್ಕೊಂಡು ಸೆಕೆಂಡ್ ಪಿ ಯು ಮುಗಿಸ್ಕೊಂಡಾದ್ಮೇಲೆ ಇವ್ರು ಬಾಂಬೆಗೆ ಹೋಗ್ತಾರೆ. ನಮ್ಮ ಇದರಲ್ಲೇ ಅತಿ ಬೇಗವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಬೇಗವಾಗಿ ಆ ಜಾಗಕ್ಕೆ ಹೋಗ್ತಿರೋ ಹುಡುಗ ಅಂದರೆ ಇವನೇ. ಇನ್ನು 2 ವರ್ಷ ಅಲ್ಲೇನಾ? ಇನ್ನು 2 ವರ್ಷ ಆದಮೇಲೆ ಬಾಂಬೆಗೆ ಹೋಗ್ತಿರೋ ಹುಡುಗ. ಈ ಕಡೆ ತಿರುಗಿಸು ಅವೆಲ್ಲ. ಇನ್ನು 10 ವರ್ಷ ಆದಮೇಲೆ ನಮ್ಮ ತಂಗಿ ಏನಾಗಿರ್ತಾಳೆ? ಫುಲ್ಲು ಕಾತುರದಿಂದ ಕಾಯುತ್ತಿರೋ ಪ್ರಶ್ನೆ, ಕಟ್ಟ ಕಡೆಯದಾಗಿ ಕಾಯುತ್ತಿರುವ ಪ್ರಶ್ನೆ, ನಮ್ಮ ತಂಗಿ 10 ವರ್ಷ ಆದಮೇಲೆ ಏನಾಗಿರ್ತಾಳೆ? 10 ವರ್ಷ ನೋಡಂಗಿದ್ರೆ ನಾನೇ ವಿಡಿಯೋ ಮಾಡಿಸ್ತಿದ್ದೆ. 10 ವರ್ಷ ಆದಮೇಲೆ ಏನಾಗಿರ್ತಾಳೆ ಅಂತ ಅವಳ ಬಾಯಲ್ಲೇ ಕೇಳೋ ಸಮಯ. ಹೇಳಪ್ಪ. ಫಸ್ಟ್ ಈಗ ಸುಮ್ಮನೆ ನಿಮಿಷ. ಫಸ್ಟ್ ಈಗ ನಾನು ಸೆಕೆಂಡ್ PU ಮುಗಿಸ್ತೀನಿ.
ಆಮೇಲೆ 2 ವರ್ಷದ ಹೇಳೋದ್ಲು. ಇನ್ನು 8 ವರ್ಷ. ಹೇಳಪ್ಪ. ಆಮೇಲೆ ಡಿಗ್ರಿ ಇರುತ್ತೆ. ಇನ್ನು ಅದ್ರಲ್ಲ 3 ವರ್ಷ. 4 ವರ್ಷ ಡಿಗ್ರಿ. ಆಮೇಲೆ ಮಾಸ್ಟರ್ಸ್ ಮಾಡ್ತೀನಿ. ಮಾಸ್ಟರ್ಸು 6 ವರ್ಷ ಹೋಯ್ತು. 6 ವರ್ಷ, ಇನ್ನು 4 ವರ್ಷ ಐತೆ ಬಾಕಿ. ಹೇಳಪ್ಪ. ಆ 4 ವರ್ಷದಲ್ಲಿ ಒಂದು ಒಳ್ಳೆ ಕಡೆ ಕೆಲಸ ತಗೊಂಡು ಯಾವ ಕಡೆ? ಒಂದು ಒಳ್ಳೆ ಕಂಪ್ನಿಲಿ ಜಾಬ್ ಹುಡುಕೋದು. ಈಗ ಒಳ್ಳೆ ಕಂಪ್ನಿ ಅಂತ ಎಲ್ಲಾನು ಗೊತ್ತು. ಕಾಲ್ ಸೆಂಟ್ರಲ್ಲಿ ಹೋಗಿ ವರ್ಕ್ ಮಾಡ್ತೀವೋ ಅಥವಾ ಏನದು ಇನ್ನೂ ಏನೇನೋ ಐತಲ್ಲ, ಇಲ್ಲ ಮನೆ ಕೆಲಸ ಮಾಡ್ತೀವೋ, ಏನಂತ ಹೇಳ್ಬೇಕು ನೀನು? ಎಲ್ಲನೂ ಒಳ್ಳೆ ಕೆಲಸ ಇರೋದು ಅಲ್ವೇನಾ? ಹೇಳ್ಬೇಕೀಗ, ಜಲ್ದಿ ಹೇಳ್ಬೇಕು ನೀನು ಉತ್ತರ ಕೇಳಕ್ಕೆ ಮಳೆನೇ ಬಂದ್ಬಿಡ್ತೈತೆ. ಹೇಳ್ದೆ ತಾನೇ ಈಗ ಹೇಳ್ಬೇಕಪ್ಪ. ಎಲ್ಲರೂ ಓದೋದು ಡಿಗ್ರಿನೇ, ಯಾರು ಓದಲ್ವ ಡಿಗ್ರಿನ? ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನು ಮಾಡೋದು? ಇದು ಏನು ಕೆಲಸ ಹೇಳು? ಆಯಿತು, ಬ್ಯಾಂಕ್ ಮ್ಯಾನೇಜರ್ ಈ ಥರ ಎಲ್ಲ ಬೇರೆ ಬೇರೆ ಉದ್ಯೋಗಗಳೈತೆ, ಅದನ್ನ ಹೇಳ್ಬೇಕು. CA, HR. ಅದೇ ಏನಕ್ಕೆ HR ಹೇಳು? ಡಾಟಾ ಅನಾಲಿಸಿಸ್ HR, ಏನು HR ಹೇಳ್ಬೇಕು? ಅದು ಕೆಲಸ ಸಿಕ್ಕಿದ್ಮೇಲೆ ಹೇಳ್ತೀನಿ. ಹಂಗಾದ್ರೆ ಕಟ್ಟ ಕಡೆದಾಗಿ ಕಾಡ್ತಿರೋ ಪ್ರಶ್ನೆ, ಕೆಲಸ ಸಿಗ್ಲಿಲ್ಲ ಅಂದ್ರೆ ಮದುವೆ ಆಯ್ತಾರೆ, ಕೆಲಸ ಸಿಕ್ಕಿದ್ರೆ ಮಾತ್ರ ಕೆಲ್ಸಕ್ಕೆ ಹೋಯ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲ ಅಂತ ಹೇಳ್ತಾರೆ. ಬನ್ನಿ ಕೇಳೋದು ಹಂಗಾರೆ. ಹೇಳಿ. ಹಂಗಾರೆ ಕಟ್ಟ ಕಡೆದಾಗಿ ಕಾಡ್ತಿರೋ ಪ್ರಶ್ನೆ, ಮದುವೆ ಆಯ್ತಾರೋ ಕೆಲ್ಸಕ್ಕೆ ಹೋಯ್ತಾರೋ ಅನ್ನೋ ಪ್ರಶ್ನೆ ಅಂತ ಕೇಳ್ತಾ ಇಷ್ಟು ನಮ್ಮ ಕ್ರಿಕೆಟ್ ಪ್ರಿಡಿಕ್ಷನ್ ಪಾಂಡ್ಯ ನಮ್ಮ ಏರಿಯಾದಲ್ಲೇ ಫುಲ್ಲು ಫೇಮಸ್ಸು. ಚಿರಾಗು ಏನಾಗಿರ್ತಾನೆ ಕೇಳೋದಬ್ಬ. 10 ವರ್ಷದಲ್ಲಿ ಮುಂದೆ ಏನಾಗಿರ್ತೇವೆ? ಮುಂದೆ 10 ವರ್ಷ ಆದಮೇಲೆ ಒಂದು ದೊಡ್ಡ ಕ್ರಿಕೆಟರ್ ಆಗ್ಬಿಟ್ಟು IPLಗೆ ಹೋಗೋಣ ಅಂತ ಇದ್ದೀವಿ. ಫ್ಯೂಚರ್ ಪ್ಲಾನ್ಸು ಅಂದರೆ ನಿನ್ನ ಏಜಲ್ಲಿರೋ ಸೂರ್ಯವಂಶಿನೇ ಈ ಕ್ರಿಕೆಟ್ ಆಡ್ತಾನೆ. ಏನು ಮಾಡೋಕ್ಕೈತೆ, ಎಲ್ಲ ಒಂದು ಚೆನ್ನಾಗಿ ಆಡೋನೆ, ಅವ್ನು ಹೋಯ್ತಾನೆ ಅಪ್ಪ. ನಾವು ಚೆನ್ನಾಗಿ ಆಡ್ಬೇಕು, ನಾವು ಹೋಗ್ಬೇಕು ಒಟ್ಟಿನಲ್ಲಿ. ಹಂಗಾರೆ ನೀನು IPL ಅಲ್ಲೇ ನಾನು ಇನ್ನೂ ನೋಡೋದು. 10 ವರ್ಷ ಆದಮೇಲೆ ಯಾವ ಟೀಮ್ಗೆ ಆಡ್ಬೇಕು ಅನ್ಕೊಂಡಿದ್ಯಾ? RCB ಲಾಯಲ್ ಫ್ಯಾನ್ಸ್. ಇನ್ನೊಂದಷ್ಟು ಜನಗಳ ಜೊತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್. ಇದೇ ಥರ ಹಿಂಗೆ ಮಾತಾಡ್ಕೊಂಡಿರ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ, ಇವ್ರು ಯಾವಾಗಲೂ ಬೇರೆ ಬೇರೆಯವ್ರ ಜೊತೆ ಇರ್ತಾರೆ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.